ಚನ್ನಬಸಪ್ಪ. ಸನ್ಮಾನ್ಯ ಅಧ್ಯಕ್ಷರೇ, ರಾಜ್ಯದಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಹುದ್ದೆಗಳ ಭರ್ತಿ ಮಾಡಬೇಕು, ಯಾವಾಗ ಮಾಡ್ತೀರಾ ಅಂಥೇಳಿ ಅದ್ರ ಬಗ್ಗೆ ಗಮನ ಸೆಳೀಬೇಕು ಅಂಥೇಳಿ ಯೋಚನೆಯನ್ನು ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಈ ಒಂದು ಸರ್ಕಾರದ ಒಟ್ಟು ವ್ಯವಸ್ಥೆಗಳ ಬಗ್ಗೆ ಏನಿದೆ ಅಂಥೇಳಿ ತಿಳಿಸಬೇಕು ಅಂಥೇಳಿ ನಾನು ಈ ಸಂದರ್ಭವನ್ನು ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಗೌರವಾನ್ವಿತ ಸದಸ್ಯರಾದ ಚನ್ನಬಸಪ್ಪನವರು ನಿಯಮ 73 ಮಂಡಿಸಿರ್ತಕ್ಕಂಥ ಈ ಗಮನ ಸೆಳೆಯುವ ಸೂಚನೆಗೆ ಉತ್ತರವಾಗಿ ಸನ್ಮಾನ್ಯ BR ಪಾಟೀಲ್ ಯತ್ನಾಳ್ ಅವರು ಸಹಿತ ಇದೇ ವಿಷಯದಲ್ಲಿ ಗಮನ ಸೆಳೆದಿದ್ದಾರೆ. ಯತ್ನಾಳ್ ಬಸನಗೌಡ್ರ ಅಲ್ಲ 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 ತಡ್ರಿ. ಈಗ ಚನ್ನಬಸಪ್ಪನವರು ಏನು ಸರ್ಕಾರದ ಗಮನ ಸೆಳೆದಿದ್ದಾರೆ 73 ಅಡಿಯೊಳಗ, ಅದೇ ವಿಷಯವನ್ನ ತಾವು ಗಮನ ಸೆಳೆದಿದ್ದೀರಿ. ಅದಕ್ಕೆ ಚನ್ನಬಸಪ್ಪನವ್ರಿಗೆ ಹಾಗೂ ತಮಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಈ ಉತ್ತರವನ್ನು ಕೊಡಬಯಸ್ತೇನೆ. ಮುಖ್ಯಮಂತ್ರಿಗಳ ಕಡೆ ಸಂದೇಶ ಬಂದಿತ್ತು, ನಾಳೆ ಬೆಳಿಗ್ಗೆ ನಾನು ಕೊಡ್ತೀನಿ ಮಿಸ್ಟರ್ ಯತ್ನಾಳ್ ಅಂತ ಹೇಳಿದ್ರು. ಆದರೆ ಎಚ್ ಕೆ ಪಾಲ್ರಿ ಕೊಡ್ತಾರೆ ಅಂದ್ರೂ ಎಚ್ ಕೆ ಪಾಲ್ರಿ ಏನಾರು ಪಾಸಿಟಿವ್ ಆಗಿ ಒಂದೂವರೆ ಲಕ್ಷ ಒಂದು 3 ತಿಂಗಳ ತುಂಬ್ತೀನಿ ಕೇಳಿ. ಮನೆ ಅಧ್ಯಕ್ಷರೇ, ನಮಗೂ ಅದೇ ಥರದ ಮಾಹಿತಿ ಇತ್ತು. ಆದರೆ ಹಿರಿಯ ಸಚಿವರು ಉತ್ತರ ಕೊಡ್ತಾರೆ ಅಂತ ಆದರೆ ಮುಖ್ಯಮಂತ್ರಿಗಳ ಉತ್ತರ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡು ನಾನು ಭಾವಿಸ್ತೇನೆ. ಆದರೆ ಒಂದು ನಂಬಿಕೆ ಇದೆ, ಈ ಹಿಂದೆ ನನ್ನ ಪ್ರಶ್ನೆಗೆ 3-4 ಜನ ಉತ್ತರ ಕೊಟ್ಟಾಗ ಅದಕ್ಕೆ ಸರಿಯಾದಂಥ ನನಗೆ ಇನ್ನೂ ಉತ್ತರ ಸರಿಯಾಗಿ ಸಿಕ್ಕಲಿಲ್ಲ ನನಗೆ. ಆದರೆ ನಿಮ್ದು ಹಾಗಾಗಲ್ಲ ಅಂತೇಳಿ ನಂಬಿಕೆಯಿಂದ ವಾಪಸ್ ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೆ. ಮಾನ್ಯ ಅಧ್ಯಕ್ಷರೇ, ಕೂತ್ಕೊಳ್ಳಿ ಸರ್. ಅಲ್ಲ, ನಿಮ್ಮ ಉತ್ತರ ಸಿಕ್ಕಿದೆ ನನಗೆ. ಉತ್ತರ ನೋಡಿದ್ರೆ ಉತ್ತರ ಬಂದಿದೆ. ರೈಟ್, ಉತ್ತರ ಬಂದಿದೆ ಮಾನ್ಯ ಅಧ್ಯಕ್ಷರೇ. ಒಟ್ಟು 7,76,414 ಹುದ್ದೆಗಳು ಇರುವಂಥದ್ದು. ಅದರಲ್ಲಿ 4,91,000 ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ, 533 ಹುದ್ದೆಗಳನ್ನು. 2,84,881 ಖಾಲಿ ಇದೆ ಅಂತ ಹೇಳಿದ್ದಾರೆ. ಖಾಲಿ ಇದೆ ಅಂತ ಹೇಳಿರುವಂಥ ಈ ಸಂದರ್ಭದೊಳಗಡೆ ನಾನು ವಿನಂತಿ ಅಂತ ಹೇಳಿದರೆ, ಯಾಕೆಂದರೆ ದಿನ ಬೆಳಕಾದರೆ ಯುವಕರು ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ನಂತರ ಅವರು ಇವತ್ತು ರಸ್ತೆಯಲ್ಲಿ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ಹೋರಾಟಕ್ಕೆ, ನ್ಯಾಯಯುತವಾದಂಥ ಹೋರಾಟಕ್ಕೆ ಸರ್ಕಾರ ಅದಕ್ಕೆ ಬೆಲೆ ಕೊಟ್ಟು ಗೌರವ ಕೊಟ್ಟು ಅವರನ್ನ ಅರ್ಜಿ ಕಾಲ್ ಮಾಡಬೇಕಾಗಿರೋಂಥ ಜವಾಬ್ದಾರಿ ಸರ್ಕಾರದ್ದು ಅಂತೇಳಿ ನಾನು ಭಾವಿಸ್ತೇನೆ. ಯಾಕೆ ಅಂತ ಹೇಳಿದ್ರೆ, ಮ್ಯಾನ್ ಪವರ್ ಏಜೆನ್ಸಿಗಳ ಮೂಲಕನೇ ಇವತ್ತಿನ ದಿನ ನೇಮಕಾತಿಗಳನ್ನು ಮಾಡಿಕೊಳ್ಳುವಂಥ ಕೆಲಸಕ್ಕೆ ನಾವು ಕೈ ಹಾಕಿದ್ದೇವೆ. ಆದರೆ ಎಲ್ಲೋ ಒಂದು ಕಡೆಗೆ ಅದು ಸಂವಿಧಾನದಲ್ಲಿ ಇಲ್ಲದೇ ಇರೋಂಥ ಸಂಗತಿಯನ್ನು, ಆ್ಯಕ್ಟಲ್ಲಿ ಇಲ್ಲದೇ ಇರೋಂಥ ಸಂಗತಿಯನ್ನು ಮಾಡ್ತಾ ಇದೆ ಅಂತ ನನಗಂತೂ ಅನಿಸ್ತಾ ಇದೆ. ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೂಡ ತಾವು ಕೊಡಬೇಕಾಗತ್ತೆ. ಸಂವಿಧಾನ ವಿರುದ್ಧವಾಗಿ ಆ ರೀತಿಯ ಒಂದು ನಡೆ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆದರೆ 96,844 ಹುದ್ದೆಗಳನ್ನು ಮ್ಯಾನ್ ಪವರ್ ಮೂಲಕ ನಾವು ತಗೊಳ್ತೇವೆ. ಕಾಲ್ ಮಾಡೋಕ್ಕೇನು ನಮಗೆ ಸಮಸ್ಯೆ? ಇದ್ರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕು. ಒಂದು ಸಮಸ್ಯೆಗಳಿತ್ತು, ಯಾವುದ್ರದ್ದು? ರಿಸರ್ವೇಷನ್ಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿತ್ತು. ಆದರೆ ಅದಕ್ಕೂ ಪರಿಹಾರ ಸಿಕ್ಕಿದೆ ಇವತ್ತು. ಈಗಲೂ ಕೂಡ ನಾವು KPSC ಮೂಲಕನೋ ಯಾವುದ್ರ ಮೂಲಕ, ಇಲಾಖೆಗಳ ಮೂಲಕ ನಾವು ಕರೆದು ಇರುವಂಥ 2,85,000 ಹತ್ತತ್ರ 2,85,000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಕ್ಕೆ ಸರ್ಕಾರ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಅಂತೇಳಿ ನೋಡಿ. ಇನ್ನೊಂದು ಸಂಗತಿ ಹೇಳ್ತೇನೆ ನಾನು, ಮಾಡ್ಕೊಳ್ಬೇಕಿದನ್ನ. ಇನ್ನೊಂದು ಸಂಗತಿ, ಇವತ್ತು ಮೊನ್ನೆಯಿಂದ ಚರ್ಚೆ ಮಾಡ್ತಾನೆ ಇದ್ದೇವೆ, ನಾಳೆನೂ ಕೂಡ ಚರ್ಚೆ ನಡೀತಾ ಇದೆ. ಯಾವುದ್ರ ಬಗ್ಗೆ? ಈ ಒಂದು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡ್ತಾ ಇರೋಂಥ ಸಂದರ್ಭದಲ್ಲೂ ಮಾನ್ಯ ಅಧ್ಯಕ್ಷರೇ, ಅಲ್ಲಿಗೂ ಬೇಕಾಗಿರೋಂಥ 32,000 ಹುದ್ದೆಗಳು ಇನ್ನೂ ನೇಮಕ ಆಗಲಿಲ್ಲ ನಮಗೆ. ಅದ್ರ ಬಗ್ಗೆನೂ ಕೂಡ ನಾವು ಗಮನಿಸಬೇಕಲ್ಲ. ಅವಕಾಶ ಕೊಟ್ಟಿದ್ದೇವೆ, ಕರೀಲಿಕ್ಕೆ ಹೇಳಿದ್ದೇವೆ ಅಂತ ಹೇಳ್ತಾ ಇದ್ದೇವೆ. ಆದರೆ ಯಾವತ್ತು ಅಂತ ನಿರ್ದಿಷ್ಟವಾದಂಥ ದಿನಾಂಕಗಳನ್ನ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನಾವು ಹೇಳದೆ ಹೋದ್ರೆ ಹೇಗಾಗತ್ತೆ? ಬಹಳ ಮೂಲಭೂತವಾಗಿ ಮಾನ್ಯ ಅಧ್ಯಕ್ಷರೇ ಒಂದು ಸಂಗತಿ ಹೇಳ್ತೇನೆ, ಇದು ಹೇಳಲೇಬೇಕು ಅಂತ ಅನಿಸುತ್ತೆ. ಒಂದು ಅಂತ ಹೇಳಿದ್ರೆ
ಬಹಳ ಮೂಲಭೂತವಾಗಿ ಆಗಲೇಬೇಕಾಗಿರುವಂಥ ಜಾಗಗಳಲ್ಲಿ ಸೇವಾ ಕ್ಷೇತ್ರಗಳು, ಎಸೆನ್ಷಿಯಲ್ ಸರ್ವಿಸಿಗೆ ಸಂಬಂಧಪಟ್ಟಂತ ಸಂಗತಿಗಳು ಎಲ್ಲೆಲ್ಲಿ ಅಡಕ ಆಗಿದೆ. ಉದಾಹರಣೆಗೆ ಆರೋಗ್ಯ, ಗೃಹ, ಆರೋಗ್ಯ ಮತ್ತೆ ಗೃಹ, ಕಂದಾಯ ಮತ್ತು ನಗರಾಭಿವೃದ್ಧಿ ಇಲಾಖೆ, ಈ ಇಲಾಖೆಗಳಲ್ಲೇ 10 ಲಕ್ಷಾಂತರ ನಮಗೆ ಹುದ್ದೆಗಳು ಖಾಲಿ ಇರುವಂತದ್ದು. ಇಲ್ಲಿ ಬಹಳ ಮೂಲಭೂತವಾಗಿ ಆಗ್ಲೇಬೇಕಾಗಿರೋ ಕಾರ್ಯ ಮಾನ್ಯ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ, ಸಮರ್ಪಕವಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ ಮಾನ್ಯ ಅಧ್ಯಕ್ಷರೇ. ಯಾಕೆಂದ್ರೆ ಇದನ್ನ ಯಾವತ್ ಕರಿತೀವಿ, ಏನ್ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲ, ಇನ್ನು ಅಡ್ಗೋಡೆ ಮೇಲೆ ದೀಪ ಇಡ್ತಾ ಇದ್ದಾರೆ. ನಿಮ್ಮ ಸಲಹೆ ಏನೀಗ? ಹಾಗಾಗಿ ಇದಕ್ಕೆ ಫೈನಾನ್ಷಿಯಲ್ ಕ್ರೈಸಿಸ್ ಏನಾದ್ರು ಇದ್ರೆ, ಇದಕ್ಕೆಲ್ಲ ಅಡ್ಡ ಇದ್ರೆ ಅದಕ್ಕೆ ಪರಿಹಾರ ಮಾಡಿಕೊಂಡು, ಯಾವ ವಿದ್ಯಾವಂತರು ಇದ್ದಾರೆ ಹೊರಗಡೆ ಉಳ್ಕೊಂಡಿದ್ದಾರೆ, ಗ್ರಾಜುಯೇಟ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, BEd ಆದಂತ ಟೀಚರ್ಸ್ಗಳಿದ್ದಾರೆ, ಶಿಕ್ಷಣ ಇಲಾಖೆ ಒಂದು ಬಾಗಿಲಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಹಾಗಾಗಿ ನಿರ್ದಿಷ್ಟವಾದಂತ ದಿನಾಂಕ ಸನ್ಮಾನ್ಯ ಮಂತ್ರಿಗಳಲ್ಲಿ ನಾವು ವಿನಂತಿ ಮಾಡೋದು ಅಂತ ಹೇಳಿದ್ರೆ, ನಿರ್ದಿಷ್ಟವಾದಂತ ಒಂದು ಗುರಿಯನ್ನ ಇಟ್ಕೊಂಡು ಈ ಕಾರ್ಯಕ್ಕೆ ಶಕ್ತಿ ಕೊಡದೆ ಹೋದ್ರೆ ನಾಳೆ ದಿವಸ ಬಹಳ ಅನ್ಯಾಯ ಮಾಡ್ದಂಗೆ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಮಾನ್ಯ ಅಧ್ಯಕ್ಷರೇ. ಸನ್ಮಾನ್ಯ ಅಧ್ಯಕ್ಷರೇ, ಮಾನ್ಯ ಚನ್ನಬಸಪ್ಪನವರ ಕಳಕಳಿಯನ್ನು, ಅವರು ಮಾತನಾಡಿರ್ತಕ್ಕಂಥ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಂಡಿದ್ದೇವೆ. ಆದರೆ ಅವ್ರಿಗೂ ಗೊತ್ತಿದೆ ಯಾಕೆ ಈ ಸಮಸ್ಯೆ ಸೃಷ್ಟಿಯಾಗಿದೆ. ಮೀಸಲಾತಿ ವಿಚಾರದಲ್ಲಿ ಆಗಿರ್ತಕ್ಕಂಥ ಒಂದು ಗೊಂದಲ, ಕೋರ್ಟ್ಗಳಿಂದ ಬಂದಿರತಕ್ಕಂಥ ಆದೇಶಗಳು, ಸ್ಟೇ ಆರ್ಡರ್ಸು, ಇವೆಲ್ಲವೂ ಒಂದಕ್ಕೊಂದು ಸೇರಿಕೊಂಡು ಕಳೆದ 5-6 ವರ್ಷದಿಂದ ಈ ಒಂದು ರಿಕ್ರೂಟ್ಮೆಂಟ್ನಲ್ಲಿ ನೇಮಕಾತಿಯೊಳಗೆ ಸರ್ಕಾರದಲ್ಲಿ ತೊಂದರೆ ಆಗಿದೆ. ಆ ಕಾರಣಕ್ಕೆ ಈ ದೊಡ್ಡ ಪ್ರಮಾಣದ ಹುದ್ದೆಗಳು ಖಾಲಿ ಇರುವಂಥದ್ದು ಆಗಿರುವಂಥ ವಿಚಾರ. ಇವುಗಳನ್ನು ಬೇಗ ತುಂಬಬೇಕು ಅಂತ ಹೇಳೇನೆ ಈಗಾಗಲೇ ಈ ಸಭೆಯಲ್ಲೂ ಸಹಿತ ಸೂಕ್ತವಾಗಿರ್ತಕ್ಕಂಥ ಮಸೂದೆಯನ್ನು ತರಬೇಕು ಅಂಥೇಳಿ ರಾಜ್ಯ ಸರ್ಕಾರ ಚಿಂತನೆ ಮಾಡಿದೆ. ಹಾಗೂ ಆ ಚಿಂತನೆಯ ಮುಂದುವರಿದ ಭಾಗವಾಗಿ ನಾಳೆಯೋ ನಾಡಿದ್ದೋ ವಿಚಾರವನ್ನು, ಮಸೂದೆಯನ್ನು ಈ ಸದನದಲ್ಲಿ ಮಂಡಿಸ್ತೀವಿ. ತನ್ಮೂಲಕ ಹೆಚ್ಚಿನದಾಗಿರ್ತಕ್ಕಂಥ, ತೀವ್ರವಾಗಿರ್ತಕ್ಕಂಥ ಹುದ್ದೆಗಳ ಭರ್ತಿ ಮಾಡುವ ಕೆಲಸ ಸರ್ಕಾರ ಮಾಡ್ತದೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬಯಸ್ತೀನಿ. ಈಗ 32-33 ಸಾವಿರ ಉತ್ತರ ಕರ್ನಾಟಕದಲ್ಲಿ ಹುದ್ದೆಗಳ ಖಾಲಿ ಇವೆ ಅನ್ನೋದನ್ನು ತಾವು ಪ್ರಸ್ತಾಪ ಮಾಡಿದಿರಿ. ಅದ್ರ ಬಗ್ಗೆಯೂ ಸಹಿತ ನಾವು ಗಂಭೀರವಾಗಿ ತೆಗೆದುಕೊಳ್ತೀವಿ. ನಾಳೆ ನಾಡ್ದು ಮಾತನಾಡುವಂಥ ಸಂದರ್ಭದಲ್ಲಿ ತಾವು ಅದರ ಬಗ್ಗೆ ಪ್ರಸ್ತಾಪ ಮಾಡ್ಬೋದು. ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಏನು ಹುದ್ದೆ ಖಾಲಿ ಇವೆ, ಶಿಕ್ಷಣ ಕ್ಷೇತ್ರದಲ್ಲಿ ಏನು ಖಾಲಿ ಇವೆ, ಅದ್ರ ಬಗ್ಗೆ ಉತ್ತರವನ್ನು ಕೊಡ್ತಾರೆ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳಿಗೆ ಒಂದು ವಿನಂತಿ ಅಂತ ಹೇಳಿದ್ರೆ, ತಾವು ಕ್ಲಾರಿಫೈ ಮಾಡಿದ್ದೀರಾ, ಆದ್ರೆ ಒಂದು ಅಂತ ಹೇಳಿದ್ರೆ ಮಸೂದೆ ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬೇಕು. ನನಗೆ ಕ್ಲಾರಿಫೈ ಆಗಲಿ ಅಂತ ಮಸೂದೆ ತರಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ನಂಗೆ ಕೊಟ್ಟಿರೋ ಉತ್ತರದಲ್ಲಿ ಏನಿದೆ ಅಂತ ಹೇಳಿದ್ರೆ, ಎಲ್ಲ ಇಲಾಖೆಗಳಿಗೆ ಸೂಚನೆ ಕಳಿಸಲಾಗಿದೆ ಅಂತ ಹೇಳಿದಿರಿ. ಆದ್ರೆ ಮಸೂದೆ ಏನು, ಈ ಸೂಚನೆ ಏನು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಅದಕ್ಕೋಸ್ಕರ ಅಧ್ಯಕ್ಷರೇ, ಮಸೂದೆ ನೀವು ಮಂಡಿಸಿ ಆಮೇಲೆ ನಂತರ ಪ್ರೋಸೆಸ್ಸಿಗೆ ಹೋಗ್ತಿರೋ, ಈ ಇಲಾಖೆಗೆ ಸೂಚನೆ ಕಳಿಸಿದ್ರಲ್ಲ ಅವರು ಅದನ್ನ ಕಾರ್ಯವನ್ನು ಮಾಡ್ತಾರೋ ಅಂತ. ಸೂಚನೆ ಕಳಿಸಿರ್ತಕ್ಕಂಥದ್ದು ಮೊದಲನೇ ಹೆಜ್ಜೆ. ಅದಾದ ಮೇಲೂ ಸಹಿತ ಏನು ಸಮಸ್ಯೆಗಳು ಸೃಷ್ಟಿ ಆಗ್ತಾ ಇವೆ, ತಲೆದೋರ್ತವೆ ಅಂತ ನಮಗನ್ಸಿದೆ. ಆ ವಿಷಯವಾಗಿ ಮೀಸಲಾತಿ ವಿಚಾರವಾಗಿ ನಾವು ಮಸೂದೆಯನ್ನು ತರಲಿದ್ದೇವೆ.